ಹೇಳ್ ರಾಧಿಕಾ, ಯಾಕೆ ಹೀಗೆ ಮಾಡಿದೆ? ಹೇಳ್ ರಾಧಿಕಾ, ಯಾಕೆ ಹೀಗೆ ಮಾಡಿದೆ? ರಾಧಿಕಾ, ಮನೆಯವ್ರ ಮುಂದೆ ನೀನು ನನಗೆ ಮಾಡಿದ ಅವಮಾನಕ್ಕಿಂತ ಇದು ದೊಡ್ಡದೇನಲ್ಲ. ನನ್ನ ಮಗಳು ನನಗೆ ಹೊಡೆದ್ಲು ಅನ್ಕೋತೀನಿ ಅಷ್ಟೇ. ನೋಡಿ, ಇನ್ನೊಂದು ನಿಮಿಷ ನೀವು ನನ್ನ ಕಣ್ಮುಂದೆ ನಿಂತರೂ ನಾನು ಮನುಷ್ಯಲೇ ಆಗಿರೋದಿಲ್ಲ. ಏನು ಏನು ಮಾಡ್ತೀಯಾ? ಏನು ಮಾಡ್ತೀಯಾ ಅಂದೆ? ತಲೆ ತಗ್ಸೋ ಕೆಲಸ ಮಾಡಿರೋಳು ನೀನು. ನನ್ನ ತಾಯಿ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ನಿನಗಿಲ್ಲ. ತಪ್ಪು ಮಾಡಿರೋಳು ನೀನು. ಇದೇ ಕೈಗಳಿಂದ ಕೃಷ್ಣ ಪೂಜೆ ಮಾಡೋದಕ್ಕೆ ಹೇಗೆ ಮನ್ಸು ಬರುತ್ತೆ ನಿನಗೆ? ಅತ್ತೆ, ಅಜ್ಜಿ, ಮೊದಲು ಇವ್ರನ್ನ ಮನೆಯಿಂದ ಆಚೆ ಹೋಗೋದಕ್ಕೆ ಹೇಳಿ. ಅಮ್ಮ ಮಗ ಇಬ್ರು ಮನುಷ್ಯತ್ವನೇ ಮರ್ತು ಬಿಟ್ಟಿದ್ದಾರೆ. ಧರ್ಮಾಧಿಕಾರಿಗಳ ಮನೆಯಲ್ಲಿ ಇಂಥ ಕಳ್ಳರು ದುಷ್ಟರು ಇರಬಾರ್ದು. ಯಾವ ದೇವ್ರ ಮೇಲಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ ರುಕ್ಮಿಣಿ, ಈ ಕೆಲಸ ನಾನು ಮಾಡಿಲ್ಲ ಅಂತ ಪರಿಸ್ಥಿತಿ ನನ್ಗೇನಿದೆ ಹೇಳು? ಎಲ್ಲ ಸತ್ಯ ಗೊತ್ತಿದ್ರು ಹೇಳ್ದಿರೋ ಸ್ಥಿತಿ ನಂದು. ನೀವೆಲ್ಲ ನನ್ನ ಅನುಮಾನದಿಂದ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ನನ್ನ ಮಗ ಬದುಕಿರೋ ಬದಲು ನಾವು ತಿನ್ನೋ ಅನ್ನದಲ್ಲಿ ಒಂದಿಷ್ಟು ವಿಷ ಹಾಕಿ ಕೊಟ್ಬಿಡಿ, ತಿಂದು ಸತ್ತೋಗ್ತೀವಿ. ಛೇ ಬಿಡ್ತು ಅನ್ನಿ, ಹೀಗೆಲ್ಲ ಮಾತಾಡಬೇಡಿ. ನೋಡಿ, ನಿಮ್ಮಿಬ್ಬರ ಬಗ್ಗೆ ನಮ್ಗೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ದಯವಿಟ್ಟು ನೊಂದ್ಕೋಬೇಡಿ. ಆದರೆ ರುಕ್ಮಿಣಿ ಒಂದು ಮಾತು ಆಡ್ತಿಲ್ಲ. ಅಂದ್ರೆ ಅವ್ರು ನಮ್ಮನ್ನ ಅನುಮಾನದಿಂದ ನೋಡ್ತಿದ್ದಾರೆ ಅಂತಲ್ವಾ? ಛೇಚೆ, ನೀವೀ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ ಶಾರದಾ? ನಾನು ರಾಧಿಕಾ ಯಾಕೆ ಹೀಗೆ ಮಾಡಿದ್ಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಮನೆಯಲ್ಲಿ ನೀವು ಒಬ್ರು. ಈ ಮನೆಯಿಂದ ನಿಮಗಾದ ಅನ್ಯಾಯನ ಮರೆತು ಶಾಂತನು ಜೊತೆ ನಮ್ಮ ಎಲ್ಲ ಕಷ್ಟದಲ್ಲೂ ನೀವು ಜೊತೆಯಾಗಿದ್ದೀರಾ. ನಿನ್ನ ಅನುಮಾನ ದೃಷ್ಟಿಯಲ್ಲಿ ನೋಡೋದಕ್ಕೆ ಹೇಗೆ ಸಾಧ್ಯ ಶಾರದಾ? ನೋಡಿ, ನಿಮ್ಮೇಲಿರೋ ಕೋಪಕ್ಕೆ ರಾಧಿಕಾ ಈ ಕೆಲಸ ಮಾಡಿದ್ದಾಳೆ. ಅವಳು ಬುದ್ಧಿ ಇಲ್ಲದೆ ಮಾಡಿರೋಂಥ ಕೆಲಸಕ್ಕೆ ನೀವ್ಯಾಕೆ ನೊಂದ್ಕೋತೀರಾ ಹೇಳಿ? ನನಗೇನು ಬೇಜಾರಿಲ್ಲ ವಿವೇಕ್. ಒಂದಲ್ಲ ಒಂದಿನ ನಾನು ನನ್ನ ಮಗ ಅವಳನ್ನ ಎಷ್ಟು ಪ್ರೀತಿಸ್ತೀವಿ ಅಂತ ಅವಳು ಖಂಡಿತ ಗೊತ್ತಾಗತ್ತೆ. ನನಗಿವತ್ತು ತುಂಬ ಸಂತೋಷ ಆಗ್ತಿದೆ. ಧರ್ಮಾಧಿಕಾರಿ ಕುಟುಂಬದ ಬಗ್ಗೆ ಕೇಳಿದ್ದೆ, ತಿಳ್ಕೊಂಡಿದ್ದೆ. ಇವತ್ತು ನಾನೇ ನನ್ನ ಕಣ್ಣಾರೆ ನೋಡಿದೆ. ಕಣ್ಮುಂದೆ ಇರೋದನ್ನು ನಮ್ಮದೇ ನೀವು ನನ್ನ ಗೌರವನ ಉಳಿಸಿದ್ದೀರ. ಈ ನಿಮ್ಮ ಒಳ್ಳೆತನನ ನಾನು ಯಾವತ್ತೂ ಮರೆಯೋದಿಲ್ಲ. ಇದೊಂದೇ ಕಾರಣಕ್ಕೋಸ್ಕರ ಅಮ್ಮ ನಾನು ಎಷ್ಟೇ ಅವಮಾನ ಆದರೂ ಇಲ್ಲಿರೋದು. ಮುಂದೆ ಕೂಡ ಇರಬೇಕು ಶಾಂತನು. ರಾಧಿಕಾ ಪೂರ್ತಿಯಾಗಿ ಗುಣ ಆಗೋವರೆಗೂ ನಾವಿಲ್ಲೇ ಇರಬೇಕು. ಅವಳು ಸರಿ ಹೋಗಿದ ತಕ್ಷಣ ನಾವಿಬ್ರು ನಮ್ಮ ಮನೆಗೆ ಹೊರಟ್ಬಿಡೋಣ. ನೋಡಿ, ಯಾರು ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಈ ಮನೆ ಸದಸ್ಯರೇ, ನೀವಿಲ್ಲೇ ಇರಬೇಕು ಅಷ್ಟೇ. ನೀವೇನು ಹೇಳ್ತೀರಮ್ಮ? ಹೌದು ಶಾರದಾ, ವಿವೇಕ್ ಹೇಳ್ತಿರೋದು ನಿಜ. ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಶಾರದನ್ ತಾಳ್ಮೆ ನೋಡಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ.
ರುಕ್ಮಿಣಿ ವಿವೇಕ್ ಹತ್ರ ಏನು ಮಾತಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ತಾನೇ ಹೇಳಿದ್ನಲ್ಲ, ರಾಧಿಕಾ ಪ್ರಾಣ ಮನೆಯವ್ರ ಮುಂದೆನೇ ಹೋಗುತ್ತೆ ಅಂತ. ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೊ. ಏನಮ್ಮ ಇಷ್ಟೊಂದು ಸ್ಪೀಡಾಗಿ ವರ್ಕ್ ಮಾಡ್ತಾ ಇದ್ದೀರಾ? ನಿಮ್ಮ ಸ್ಪೀಡಿಗೆ ಪೈಪೋಟಿ ಕೊಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹೌದು, ಅಲ್ಲೇನು ನಡೆಯುತ್ತೆ? ಏನಿಲ್ಲ, ರಾಧಿಕಾ ತಲೆ ಉರುಳುತ್ತೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಯಾಕಮ್ಮ ಹೀಗೆ ಮಾಡಿದೆ? ಅಜ್ಜಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಶಾರದಾ ಬೇಕು ಅಂತಾನೆ ನನ್ನ ಮೇಲೆ ಅಪವಾದ ಹೊರಿಸ್ತಿದ್ದಾರೆ. ಅವ್ರನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ನಿಜ. ಆದ್ರೆ ಅದಕ್ಕೋಸ್ಕರ ನಾನು ಇಂಥ ಕೆಲಸ ಮಾಡೋದಿಲ್ಲ ಅಜ್ಜಿ. ರಾಧಿಕಾ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡಮ್ಮ. ನೀನು ಶಾರದಾ ಮೇಲೆ ಯಾವಾಗ ಅನುಮಾನ ಪಟ್ಟಾಗ್ಲೂ ನಾನು ಹೇಳೋದು ಒಂದೇ ಮಾತು, ನೀನು ಅವಳನ್ನ ಆ ರೀತಿನಲ್ಲಿ ನೋಡಬೇಡ ಅಂತ. ನೋಡು, ಆದರೂ ಈ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳು ನಡೀತಾನೇ ಇದೆ. ಅದಕ್ಕೆ ಅಜ್ಜಿ, ನನ್ನ ಮಾತನ್ನ ನೀವು ಯಾರೂ ನಂಬೋದಿಲ್ಲ ಅನ್ನೋ ಉದ್ದೇಶಕ್ಕೆ ಇವತ್ತು ನಾನು ಅಸಹಾಯಕಳಾಗಿ ನಿಂತಿರೋದು. ಆದರೆ ಒಂದಂತೂ ಸತ್ಯ ಅಜ್ಜಿ, ಅತ್ತೆ ಒಡವೆಗಳನ್ನ ಕದ್ದು ಅವಳ ಬ್ಯಾಗಲ್ಲಿ ನಾನು ಹಾಕಿಲ್ಲ. ಇದನ್ನ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಇದಕ್ಕಿಂತ ಹೆಚ್ಚಿಗೆ ನನಗಿನ್ನೇನು ಹೇಳೋದಕ್ಕಾಗಲ್ಲ ಅಜ್ಜಿ. ನೋಡಮ್ಮ ರಾಧಿಕಾ, ಅಪ್ಪಟ ಚಿನ್ನನು ಒರೆಗೆ ಹಚ್ಚಿ ತಿಕ್ಕು ನೋಡಿದಾಗಲೇ ಅದು ಕಾಗೆ ಬಂಗಾರನ ಅಥವಾ ಒಳ್ಳೆ ಬಂಗಾರನ ಅಂತ ಗೊತ್ತಾಗೋದು. ಹಾಗೆ ಶಾರದಾ ಮೇಲಿಟ್ಟಿರೋ ಅನುಮಾನನ ಪಕ್ಕಕ್ಕಿಟ್ಟು ಅವ್ರ ಒಳ್ಳೆತನನ ಗಮನಿಸ್ತಾ ಹೋದಾಗ ಮಾತ್ರ ಸತ್ಯ ಏನು ಅನ್ನೋದು ನಿಂಗೆ ಗೊತ್ತಾಗೋದು. ಅಜ್ಜಿ, ಕಣ್ಮುಂದೆ ನಡೆದ ಘಟನೆನ ಕಟು ಸತ್ಯ ಅಂತ ಅವಳೇ ಬಾಯ್ಬಿಟ್ಟು ಹೇಳಿದಾಗ ನಮ್ದೇ ಹೇಗಿರ್ಲಿ ಹೇಳಿ? ಬಿಡಿ, ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ರಾಧಿಕಾ, ನಾನಿವತ್ತು ಬೆಳಿಗ್ಗೆ ಗುರುಗಳ ಹತ್ರ ಹೋಗಿ ನಮ್ಮ ಮನೆ ಸಮಸ್ಯೆಗಳ ಬಗ್ಗೆ ಹೇಳಿದಾಗ ನಿಮ್ಮ ಮನೆ ಸೊಸೆನ ಕರ್ಕೊಂಡು ಬನ್ನಿ, ಅದಕ್ಕೊಂದು ಪರಿಹಾರನ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನೋಡೋಣ, ಅದರಿಂದಾದರೂ ನಮ್ಮನೆ ಸಮಸ್ಯೆಗಳ ಪರಿಹಾರ ಆಗುತ್ತಾ ಅಂತ. ಅಜ್ಜಿ, ಅದು ಗುರುಗಳು ಹೇಳಿದ್ದಲ್ಲ, ಶಾರದಾ ಶಾಂತನೂನೇ ನಿಮ್ಗೆ ಹೇಳಿ ಕಳಿಸಿರ್ತಾರೆ. ಅವತ್ತು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಂತ್ರವಾದಿ ಹತ್ರ ಕರ್ಕೊಂಡು ಹೋದ್ರು. ಅದಾಗ್ಲಿಲ್ಲ ಅಂತ ಈಗ ಹೊಸ ಉಪಾಯ ಮಾಡೋದಕ್ಕೆ ಹೊರಟಿರ್ತಾರೆ ಅಷ್ಟೇ. ಛೇ, ನೀನು ತಪ್ಪು ತಿಳ್ಕೊಂಡಿದೀಯ ರಾಧಿಕಾ. ಇದನ್ನ ಶಾರದಾ ಅಥವಾ ಶಾಂತನು ಯಾರೂ ನನಗೆ ಹೇಳಲಿಲ್ಲಮ್ಮ. ನಾನೇ ಗುರುಗಳ ಹತ್ರ ಹೋಗಿ ಕೇಳ್ಕೊಂಡು ಬಂದೆ. ದಯವಿಟ್ಟು ನೀನು ಬರಲ್ಲ ಅಂತ ಮಾತ್ರ ಹೇಳಿಬೇಡ ಮರಿ. ಆಗ್ಲಿ ಅಜ್ಜಿ, ನಾನು ಬರಲ್ಲ ಅಂತ ಹೇಳಿ ನಿಮ್ಮ ಮನಸ್ಸು ನೋಯಿಸೋದಿಲ್ಲ. ಯಾವ ದುಷ್ಟಶಕ್ತಿಗಳು ಏನೇ ಪ್ರಯತ್ನ ಪಟ್ಟರೋ ನಾನು ನಂಬಿರೋ ದೈವಶಕ್ತಿ ನನ್ನ ಕಾಪಾಡುತ್ತೆ. ಸರಿ ಅಜ್ಜಿ, ಹೋಗಿ ಬರೋಣ. ಸರಿ ಪುಟ್ಟ, ನೀನು ಹೋಗಿ ರೆಡಿಯಾಗು. ಕೃಷ್ಣ, ಬೆಳಗ್ಗೆ ಏನೋ ಹೋಗ್ತೀಯ ರಾಧಿಕಾ, ಆದರೆ ಸಂಜೆ ವಾಪಸ್ ಬರೋದಿಲ್ಲ. ಯಾಕಂದರೆ ನೀನು ಹೋಗ್ತಿರೋದು ದೇವಸ್ಥಾನಕ್ಕಲ್ಲ, ಸ್ಮಶಾನಕ್ಕೆ. ಅಮ್ಮ, ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ನೀವಂತೂ ನನಗೊಂದು ಹೇಳ್ತಾನೆ ಇಲ್ಲ. ನೀನು ತುಂಬ ಬುದ್ಧಿವಂತ ಶಾಂತನು, ಆದರೆ ಆ ಬುದ್ಧಿವಂತಿಕೆ ಕೂಡ ನನ್ನಿಂದಾನೇ ಬಂದಿರೋದು ಅನ್ನೋದನ್ನ ಮರಿಬೇಡ. ರಾಧಿಕಾ ತುಂಬ ಪುಣ್ಯ ಮಾಡಿದ್ಲು. ಅವಳು ಸೀದಾ ಸ್ವರ್ಗಕ್ಕೆ ಹೋಗ್ತಾಳೆ. ಅವಳು ಸ್ವರ್ಗಕ್ಕೆ ಹೋಗೋದಕ್ಕೆ ನಮ್ಮ ಕೈಯಲ್ಲಾದ ಸಹಾಯನ ನಾವು ಮಾಡೋಣ. ಅಂದರೆ ನಾಳೆ ಆ ದೇವರು
ಧರ್ಮಾಧಿಕಾರಿ ಕುಟುಂಬದ ಬೇಡಿಕೆ ಮಾತ್ರ ಪೂರೈಸೋದಿಲ್ಲ, ನಮ್ಮ ಬೇಡಿಕೆನೂ ಪೂರೈಸ್ತಾನೆ ಅಂತ ಆಯ್ತು. ನಾಳೆ ರಾಧಿಕಾ ಈ ಮನೆಗೆ ಶವದ ರೂಪದಲ್ಲಿ ಬರ್ತಾಳೆ. ಅದಕ್ಕೆ ನಾನೇ ಹೋಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀನಿ. ನೀವು ಹೋಗೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಯಾಕಂದ್ರೆ ನಮ್ಮಿಬ್ಬರಲ್ಲಿ ಯಾರೇ ಹೊರಟು ನಿಂತರೂ ಅವಳು ಕಾರೇ ಹತ್ತೋದಿಲ್ಲ. ಶಾಂತನು ಕೂಲಿಗಳು ತೋಟದ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಜಮಾನ್ರು ಇರಬೇಕು ಅಂತೇನಿಲ್ವಲ್ಲ ಶಾಂತನು. ನಾನು ಇಲ್ಲೇ ಇದ್ದರೂ ನನ್ನ ಕೆಲಸಗಳು ನಡೀತಾ ಇರುತ್ತೆ. ನಮ್ಮಿಬ್ಬರಲ್ಲಿ ಯಾರಾದರೂ ಹೋದರೆ ತಾನೇ ಅವಳಿಗೆ ಅನುಮಾನ ಬರೋದು. ನಾವಿಬ್ಬರು ಹೋಗಲಿಲ್ಲ ಅಂದರೆ ಅನುಮಾನ ಇಲ್ಲದೇನೆ ಪ್ರಾಣ ಬಿಡ್ತಾಳೆ. ಏನಂತ್ಯ? ಎಲ್ಲ ಸರಿಯಾಗಿದೆಯಾ? ಅನ್ಕೊಂಡ ಹಾಗೆ ಕೆಲಸ ಮುಗಿಯತ್ತೆ ತಾನೆ? ಮೇಡಮ್, ನಮ್ಮ ಮಾತು ಮೇಲೆ ನಂಬಿಕೆ ಇರಲಿ ಮೇಡಮ್. ನಂಬಿಕೆ ಇಲ್ಲ ಅಂತಾರೆ. ನಾನು ಇಲ್ಲಿವರೆಗೂ ಬಂದಿರೋದು ಕೇಳಿದ್ದಕ್ಕಿಂತ ಹೆಚ್ಚು ಹಣ ಕೊಟ್ಟಿರೋದು. ಈ ಸಲ ಯಾವುದೇ ಕಾರಣಕ್ಕೂ ಆ ರಾಧಿಕಾ ಮಿಸ್ ಆಗಬಾರ್ದು. ಮೇಡಮ್, ನಮ್ಮ ತಾಂಡವನ ಮೇಲೆ ನಂಬಿಕೆ ಇರಲಿ ಮೇಡಮ್. ನಾವು ಹೇಳಿದ ಕೆಲಸನ ಮಾಡೇ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಇದ್ರ ಹಿಂದೆ ನಾನಿದ್ದೀನಿ ಅನ್ನೋ ಸಣ್ಣ ಅನುಮಾನ ಕೂಡ ಬರ್ಕೂಡ್ದು. ನಿಮ್ಮ ಹೆಸರು ಮಾತ್ರ ಅಲ್ಲ ಮೇಡಮ್, ಯಾರ ಹೆಸರು ಆಚೆ ಬರಲ್ಲ. ಎಲ್ಲ ನಮ್ಮ ತಾಂಡವನ್ನೇ ನೋಡ್ಕೊತಾನೆ. ಸರಿ, ಆದಷ್ಟು ಬೇಗ ಕೆಲಸ ಮುಗಿಸಿ. ಕೆಲಸ ಮುಗಿದಿದ ತಕ್ಷಣ ನಾ ಇಲ್ಲಿಂದ ಹೊರಡ್ತೀನಿ. ಅವ್ರು ಬರೋದನ್ನೇ ಕಾಯ್ತದೆ ಮೇಡಮ್. ಅವ್ರು ಬಂದ ತಕ್ಷಣ ಕೆಲಸ ಆಯ್ತು ಅಂದ್ಕೊಳ್ಳಿ. ಅವ್ರು ಬಂದಾಯ್ತು. ಆದಷ್ಟು ಬೇಗ ಕೆಲಸ ಮುಗಿಸಿ. ನಾ ದೂರದಲ್ಲಿ ನಿಂತು ವಾಚ್ ಮಾಡ್ತಿರ್ತೀನಿ. ಸರಿ ಮೇಡಮ್. ರಾಧಿಕಾ, ನಿನ್ನ ಮನಸ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಇಲ್ಲಿ ಕೇಳ್ಕೊಮ್ಮ. ಖಂಡಿತ ನೆರವೇರುತ್ತೆ. ನನಗಿರೋದು ಒಂದೇ ಆಸೆ ಅಜ್ಜಿ, ಅದು ನಮ್ಮ ಮನೆಯಲ್ಲಿರೋ ಅಪಶಕನಗಳೆಲ್ಲ ನಮ್ಮ ಮನೆಯಿಂದ ದೂರ ಆಗಬೇಕು ಅನ್ನೋದು. ನನಗೆ ನಂಬಿಕೆ ಇದೆ, ಆ ದೇವರು ಖಂಡಿತ ನನ್ನ ಕೋರಿಕೆನ ನೆರವೇರಿಸ್ತಾನೆ.
ರಾಧಿಕಾ ನಿನ್ ಶಾಲ್ ಎಲ್ಲಮ್ಮ? ಅಜ್ಜಿ ಎಲ್ಲೋ ಬಿದ್ದೋಯ್ತು ಅನ್ಸತ್ತೆ, ನನಗೆ ಗೊತ್ತಾಗ್ಲೇ ಇಲ್ಲ. ಹೋಗ್ಲಿ ಬಿಡು. ನೀನು ಮೊದಲು ಆ ಶ್ರೀನಿವಾಸರ ಪಾದಗಳಿಗೆ ಪೂಜೆ ಮಾಡಿ ನಮ್ಮ ಮನೇಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಬೇಡ್ಕೊಂಡು ಬಾಮ. ಅಷ್ಟರಲ್ಲಿ ನಿನ್ನ ಹೆಸರಲ್ಲಿ ಪೂಜೆ ಕೊಟ್ಬಿಟ್ಟು ಬರ್ತೀವಿ. ಸರಿ ಅಜ್ಜಿ. ಅದಕ್ಕೆ ಹುಷಾರು. ಅದಕ್ಕೆ ರಾಧಿಕಾ ಅದಕ್ಕೆ ಗುಳಿ ಬರ್ತಾನೆ.